ಕರ್ನಾಟಕದಲ್ಲಿ ಜಾತಿ ಸಮೀಕ್ಷೆ ದಲಿತರನ್ನು ಒಡೆಯುವ ಷಡ್ಯಂತ್ರವೇ? ಜಸ್ಟಿಸ್ ನಾಗಮೋಹನ್ ದಾಸ್ ಮಾಡಿದ ದ್ರೋಹವೇನು? ದಲಿತ ಸಮುದಾಯಕ್ಕೆ ಸರಕಾರಿ ಉದ್ಯೋಗ ಸಿಗಲು ಸಾಧ್ಯವೇ? ಒಳ ಮೀಸಲಾತಿ ಬಿಕ್ಕಟ್ಟು ಶಮನಕ್ಕೆ ಪರಿಹಾರ ಏನು? ಒಳ ಮೀಸಲಾತಿ ವಂಚನೆ, ಜಾತಿ ನಾಯಕರ ಮೌನ ಏಕೆ? ರಾಜ್ಯ ಸರ್ಕಾರಿ SC/ST ನೌಕರರ ಸಂಘದ ಅಧ್ಯಕ್ಷ ಡಿ ಚಂದ್ರಶೇಖರಯ್ಯ ಸತ್ಯಾನ್ವೇಷಣೆ. ಒಳ ಮೀಸಲಾತಿಯ ಒಳಸತ್ಯಗಳೇನು? ಇದು ವಿಜಯಕಾಲ ವಿಶೇಷ. ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಜ್ಯದಲ್ಲಿ ಕಳೆದ ಒಂದು ತಿಂಗಳಿಂದ ರಾಜ್ಯದಾದ್ಯಂತ ಒಳ ಮೀಸಲಾತಿಯ ಬಗ್ಗೆ ಪರ ಮತ್ತು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಮಾದಿಗ ಸಮುದಾಯ ಸಂಪೂರ್ಣ ಒಳ ಮೀಸಲಾತಿಯನ್ನು ನೀಡಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತಾ ಇದೆ. ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ಏನು ರೋಸ್ಟರ್ ಬಿಂದುಗಳನ್ನ ಆದೇಶವನ್ನು ಹೊರಡಿಸಿದೆಯೋ ರಾಜ್ಯ ಸರ್ಕಾರ 3/9/2025 ಅದು ಅವೈಜ್ಞಾನಿಕವಾಗಿದೆ ಎನ್ನುವಂತಹ ಹೋರಾಟವನ್ನು ಇನ್ನು 30 ವರ್ಷಗಳಾದರೂ ಕೂಡ ಪರಿಶಿಷ್ಟ ಜಾತಿಯ ಬಲಗೈಗೆ ಒಂದು ಉದ್ಯೋಗನೂ ಕೂಡ ಸಿಗೋದಿಲ್ಲ ಅಂತೇಳಿ ತನ್ನ ಆಕ್ಷೇಪಣೆಯನ್ನು ವ್ಯಕ್ತಪಡಿಸ್ತಾ ಒಳ ಮೀಸಲಾತಿ ರಹಿತ ಹಳೆ ಮೀಸಲಾತಿಯನ್ನೇ ಜಾರಿಗೆ ತನ್ನಿ ಎನ್ನುವಂತಹ ಒತ್ತಾಯವನ್ನು ಮಾಡ್ತಾ ಇದೆ. ಮತ್ತು ಈ ಹಿನ್ನೆಲೆಯಲ್ಲಿ ಮೊನ್ನೆ ರಾಜ್ಯ ಸರ್ಕಾರ ಏನು ಸುಪ್ರೀಂ ಹೈಕೋರ್ಟ್ನ ತೀರ್ಪು ಏನಾಗಿತ್ತು ಆ ತೀರ್ಪಿನ ಹಿನ್ನೆಲೆಯಲ್ಲಿ ಸ್ಟೇ ಕೊಟ್ಟಿತ್ತು. ಒಂದು KAT KPSC 363 ಹುದ್ದೆಗಳನ್ನು ನೇಮಕಾತಿಗೆ ಸಂಬಂಧಪಟ್ಟಂತೆ KAT ಆದೇಶವನ್ನು ರದ್ದುಪಡಿಸಿತ್ತು 17 ಮತ್ತು 7 ಮೀಸಲಾತಿಯನ್ನು. ಅದರ ಮೇಲೆ ಹೈಕೋರ್ಟ್ಗೆ ಹೋಗಿ ರಾಜ್ಯ ಸರ್ಕಾರ ಅಲ್ಲಿಯೂ ಕೂಡ ಹೈಕೋರ್ಟು ಈಗ ಏನು ನೋಟಿಫಿಕೇಷನ್ ಆಗಿದೆ ಅದನ್ನು ನೀವು ಆದೇಶ ಹೊರಡಿಸ್ಬೋದು, ಆದರೆ ಯಾವುದೇ ಹೊಸ ನೋಟಿಫಿಕೇಷನನ್ನು ಮಾಡಿಸ್ಕೊಡ್ದು ಆದೇಶ ನೀಡುವಾಗ ಹೈಕೋರ್ಟ್ನ ಆದೇಶಕ್ಕೆ ಒಳಪಟ್ಟಿದೆ ಎನ್ನುವಂಥ ಷರತ್ತನ್ನು ವಿಧಿಸಬೇಕು ಅನ್ನುವಂತಹ ತೀರ್ಪನ್ನು ನೀಡಿದೆ. ಮತ್ತು ಅಲೆಮಾರಿ ಸಮುದಾಯ 1% ಮೀಸಲಾತಿ ಕೊಡೋದಕ್ಕೆ ಹೈಕೋರ್ಟ್ಗೆ ಹೋಗಿ ಸ್ಟೇ ತಂದಿತ್ತು. ನೀವು ಪ್ರೋಸೆಸ್ ಮಾಡ್ಬೋದು, ಆದೇಶವನ್ನು ನೀಡಬಾರ್ದು ಅನ್ನುವಂಥ ತೀರ್ಪು ಬಂದಿದೆ. ಹೀಗಾಗಿ ಒಂದು ರೀತಿಯ ಗೊಂದಲಕ್ಕೆ ಸಿಕ್ಕಾಕೊಂಡಂತಹ ರಾಜ್ಯ ಸರ್ಕಾರ ಹೈಕೋರ್ಟ್ನ ಮೌಖಿಕ ನಿರ್ದೇಶನದ ಮೇರೆಗೆ 15/3 ಏನಿತ್ತು ಹಿಂದಿನ ಮೀಸಲಾತಿ 28/12/2022 ಆದೇಶದ ಪೂರ್ವದ 15/3 ಒಳ ಮೀಸಲಾತಿ ರಹಿತವಾದಂಥ ಆದೇಶವನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದೆ. ಮತ್ತು ಇದಾದ ನಂತರ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯ ಒಂದು ರೀತಿಯ ಒಂದು ದಿಗ್ವಿಜಯವನ್ನು ಮಾಡ್ದಂಗೆ ಅಥವಾ ಅಭಿನಂದನೆಗಳನ್ನು ಸಲ್ಲಿಸ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಮುಂದೆ ಹೋದಂಥ ಸಂದರ್ಭದಲ್ಲಿ ಎಡಗೈ ಸಮುದಾಯದ ಸಚಿವರು ಕೂಡ ಇಲ್ಲ 15 ಮತ್ತು 3ರಲ್ಲೂ ಕೂಡ ನಾವು ಒಳ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ, ನಾವು ಹೊರಗಡೆ ಇದನ್ನು ಚರ್ಚೆ ಮಾಡಿ ಅದನ್ನು ಹೊಸ ಆದೇಶವನ್ನು 15/3ರಲ್ಲಿ ಹೊರಡಿಸ್ತೀವಿ ಎನ್ನುವಂಥ ಮಾತನ್ನು ಹೇಳ್ತಾ ಇದೆ. ಎಲ್ಲ ಗೊಂದಲಗಳ ನಡುವೆ ರಾಜ್ಯದ ಪರಿಶಿಷ್ಟ ಜಾತಿಯ ಬಲಗೈ ಮತ್ತು ಎಡಗೈ ಸಮುದಾಯಗಳು ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿ ಏನಾಗ್ತಾ ಇದೆ ಎನ್ನುವಂಥ ಮಾಹಿತಿ ದೊರಕ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ನೂರಾರು ಜನ ಫೋನ್ ಮಾಡ್ತಾ ಇದ್ದಾರೆ, ಬೆಳಿಗ್ಗೆ ರಾತ್ರಿ 12 ಗಂಟೆವರೆಗೂ ಫೋನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಸ್ಪಷ್ಟೀಕರಣವನ್ನು ನೀಡುವಂತಹ ದೃಷ್ಟಿಯಿಂದ ಸ್ಪಷ್ಟೀಕರಣವನ್ನು ಕೊಡ್ತಿದ್ದೀವಿ ಅನ್ನೋ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ರಾಜ್ಯ ಸರ್ಕಾರ ಒಂದು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿ 12/11/2024 ಅವ್ರಿಗೆ ಕೆಲವು ಟರ್ಮ್ಸ್ ಆ್ಯಂಡ್ ರೆಫರೆನ್ಸನ್ನು ಕೊಟ್ಟಿದ್ರು, ನಿಬಂಧನೆಗಳನ್ನು ಅವ್ರಿಗೆ ವಿಧಿಸಿದರು. ಮೊದಲನೇ ನಿಬಂಧನೆ ಏನು ಅಂದರೆ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರುವಂತಹ ಎಲ್ಲ ಜನ ಸಮುದಾಯಗಳನ್ನ ಒಂದು ಕಡೆ ಕೂರಿಸೋದು, ಒಂದು ಕಡೆ ಸೇರಿಸೋದು ಅನ್ನುವಂತಹ ಮೊದಲನೇ ಪಾಯಿಂಟ್ ಇತ್ತು. 4ನೇ ನಿಬಂಧನೆಯಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ, ದಟ್ ಈಸ್ ನಾಟ್ ಕಾಸ್ಟ್, ದಟ್ ಈಸ್ ಗ್ರೂಪ್ ಆಫ್ ಕಾಸ್ಟ್, ಅಲ್ಲಿರುವಂತಹ ದತ್ತಾಂಶಗಳನ್ನು ವಲಯ ಮತ್ತು ಮಾದಿಗ ಜನಸಂಖ್ಯೆಯ ದತ್ತಾಂಶಗಳನ್ನು ಕಂಡುಹಿಡಿಬೇಕು ಅನ್ನುವಂತಹ ನಿಬಂಧನೆಯನ್ನು ವಿಧಿಸಿತ್ತು. ಮತ್ತು ಸುಪ್ರೀಂ ಕೋರ್ಟು ಬಹಳ ಮುಖ್ಯವಾಗಿ ಎಲ್ಲ ಜಾತಿಗಳಿಗೆ ಸಮಾನವಾದಂತಹ ಶೈಕ್ಷಣಿಕ ಮತ್ತು ಉದ್ಯೋಗದಲ್ಲಿ ಅವಕಾಶ ಕೊಟ್ಟಿರೋ ಬಗ್ಗೆ ನೀವು ಪರಿಶೀಲನೆಯನ್ನು ಮಾಡಬೇಕು ಮತ್ತು ರಾಜ್ಯ ಸರ್ಕಾರಗಳು ತನ್ನ ಮನಸ್ಸಿಗೆ ಬಂದಂತೆ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕಾಗೋದಿಲ್ಲ. ಆ ಥರ ಏನಾದ್ರು ಆಯಿತು ಅಂದರೆ ಇದು ಸುಪ್ರೀಂ ಕೋರ್ಟ್ನ ನಿಬಂಧನೆಗಳಿಗೆ ಪರ್ವ್ಯೂಗೆ ಅದರ ವ್ಯಾಪ್ತಿಗೆ ಒಳಪಟ್ಟಿರುತ್ತೆ. ನೀವು ಮನಸ್ಸಿಗೆ ಇಚ್ಛೆ ಬಂದಂತೆ ಯಾವುದೇ ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋದಕ್ಕೋಸ್ಕರ ಮೀಸಲಾತಿಯನ್ನು ಹಂಚಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ ಅನ್ನುವಂತಹ ಷರತ್ತನ್ನು ಕೂಡ 1/8/2024 ತೀರ್ಪಿನಲ್ಲಿ ಹೇಳಿತ್ತು.
ಎಲ್ಲ ಅಂಶಗಳನ್ನು ನಾವು ಗಮನಿಸಿದಾಗ ನಾಗಮೋಹನ್ ದಾಸ್ ಆಯೋಗದ ವರದಿಯಲ್ಲಿ ಏನೇನು ತಪ್ಪುಗಳಾಯಿತು, ಏನೇನು ಅವೈಜ್ಞಾನಿಕವಾದಂಥ ಅಂಶಗಳನ್ನು ಸೇರ್ಪಡೆಗೊಳಿಸಿರು ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ನಾನು ಡೇ ಒನ್ನಿಂದ ನಾಗಮೋಹನ್ ದಾಸ್ ಅವ್ರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೆ, ಅವ್ರ ಜೊತೆಲಿ ಹಲವಾರು ಬಾರಿ ಮಾತನಾಡಿದ್ದೆ, ಮೀಟಿಂಗ್ಗಳು ಕರೆತಾ ಇದ್ರು, ಮೀಟಿಂಗ್ಗಳಲ್ಲಿ ಭಾಗವಹಿಸಿದ್ದೆ, ಎಲ್ಲ ದಾಖಲಾತಿ ಮಾಹಿತಿಗಳನ್ನು ಅವ್ರಿಗೆ ನಾನೇ ಕೂಡ ಕೊಟ್ಟಿದ್ದೆ. ಆದರೆ ವರದಿಯನ್ನು ಕೊಡುವಂತಹ ಸಂದರ್ಭದಲ್ಲಿ ಅವರು ಕೆಲವು ತಪ್ಪುಗಳನ್ನು ಮಾಡಿದ್ರು. ನಾಗಮೋಹನ್ ದಾಸ್ ಅವರು ಬಹಳ ತಪ್ಪುಗಳನ್ನು ಮಾಡಿದ್ರು. ಅವರ ವರದಿಯ ಪ್ರಮುಖವಾದಂಥ ಅಂಶ ಅಂತಂದರೆ ಹಸಿದವರಿಗೆ ಅನ್ನವನ್ನು ಉಣಲು ನೀಡಬೇಕು, ಚೆನ್ನಾಗಿ ಉಂಡವರು ತ್ಯಾಗ ಮಾಡಬೇಕು. ಈ ಒಂದು ಸಾಮಾಜಿಕ ಅಂಶದ ಮೇಲೆ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದೀನಿ ಎನ್ನುವಂಥ ಮಾತನ್ನೇ ಹೇಳಿದ್ದಾರೆ. ಹಸಿದವರು ಯಾರು ಮತ್ತು ಚೆನ್ನಾಗಿ ಉಂಡವರು ಯಾರು ಅನ್ನುವಂಥ ಪ್ರಶ್ನೆಯನ್ನು ಹಾಕೊಂಡ್ರೆ ನಾಗಮೋಹನ್ ದಾಸ್ರವರ ಒಳ ಮನಸ್ಸಿನ ಕರ್ಮ ನಮ್ಮಲ್ಲಿ ತಿಳಿದು ಬರುತ್ತೆ. ಯಾಕೆಂದರೆ 2000 ವರ್ಷಗಳಿಂದ ಶೆಡ್ಯೂಲ್ ಕ್ಯಾಸ್ಟ್ ರೈಟ್ ಕಮ್ಯುನಿಟಿ ಏನು ಹುಂಡ್ಕೊಂಡು ಬಂದಿದ್ದಾರೆ ಎನ್ನುವಂತಹ ಭಾವನೆ ಏನಿದೆಯೋ ಅದು ನಾಗಮೋಹನ್ ದಾಸ್ ಅವರ ವಕ್ರವಾದಂತಹ ಭಾವನೆ ಅಂತ ನಾವು ಬಹಳ ಸ್ಪಷ್ಟವಾಗಿ ಹೇಳ್ಬೋದಾಗಿದೆ. ಎರಡನೇದಾಗಿ ಆ ಮೀಸಲಾತಿ ವರದಿಯನ್ನು ಅವರು ಸಬ್ಮಿಟ್ ಮಾಡುವಂಥ ದಿನ ಮುಖ್ಯಮಂತ್ರಿಗಳಿಗೆ ಇದು ನನ್ನ ಬಹುದಿನಗಳ ಆಸೆ ಅಂತ ಹೇಳಿದ್ದಾರೆ. ಏನು ಬಹುದಿನಗಳ ಆಸೆ ಅಂತಂದರೆ ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯದ ಜನಸಂಖ್ಯೆಯನ್ನು 4 ಭಾಗಗಳಾಗಿ ವಿಭಜಿಸಿ ಅವರ ವರದಿಯ ಪ್ರಕಾರವೇ 38 ಲಕ್ಷ ಜನಸಂಖ್ಯೆ ಇದ್ದದನ್ನ 30,08,000ಕ್ಕೆ ಲಿಮಿಟ್ ಮಾಡಿ ಗ್ರೂಪ್ ಹೇಗೆ ಬರ್ತಾ ಇದ್ದಂತೆ ಇದನ್ನ ಗ್ರೂಪ್ ಬಿಗೆ ಶಿಫ್ಟ್ ಮಾಡಿದಾರಲ್ಲ, ಅದು ನನ್ನ ಬಹುದಿನಗಳ ಆಸೆ ಅಂತೇಳಿ ನಾಗಮೋಹನ್ ದಾಸ್ ಅವರು ಹೇಳಿರುವಂಥದ್ದು ಅಕ್ಷಮ್ಯವಾದಂತಹ ಅಪರಾಧವಾಗಿದೆ. ಅವರ ವರದಿಯನ್ನು ವಿಶ್ಲೇಷಣೆಯನ್ನು ಮಾಡಿದಾಗ ಸುಮಾರು 1,38,000 ಜನಸಂಖ್ಯೆಯನ್ನು 16 ಜಾತಿಗಳು ಬಲಗೈ ಸಮುದಾಯವನ್ನು ಗ್ರೂಪ್ ಎ ಅಂದರೆ ಅಲೆಮಾರಿಗಳ ಗ್ರೂಪಿಗೆ ಸೇರಿಸ್ಬಿಟ್ರು. 2,58,000 ಪರೆಯನ್, ಮುಗೇರ, ಅಲ್ಸಾರ್, ಅಸ್ಲಾರ್ ಈ ಜನಸಂಖ್ಯೆಯನ್ನು 2,58,000 ಜನಸಂಖ್ಯೆಯನ್ನು ತಗೊಂಡೋಗಿ ಮಾದಿಗ ಸಮುದಾಯಕ್ಕೆ ಸೇರಿಸ್ಬಿಟ್ರು. ಮತ್ತು ಏನು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಜಾತಿ ಅಲ್ಲ ಅಂತ ಏನು ಹೇಳಿದ್ರೋ ಆ ಜಾತಿ ಅಲ್ಲ ಅಂತ ಹೇಳೋದನ್ನೇ ಒಂದು ಜಾತಿ ಮಾಡಿ ಅಲ್ಲಿಗೆ 1% ರಿಸರ್ವೇಷನ್ ಕೊಡೋದಕ್ಕೆ 4,74,954 ಜನರನ್ನ ಒಂದು ಗ್ರೂಪ್ ಮಾಡಿ ಅವ್ರಿಗೆ 1% ರಿಸರ್ವೇಷನ್ ಕೊಟ್ಟರು. ಇನ್ನು 30,08,000 ಪರಿಶಿಷ್ಟ ಜಾತಿಯ ಬಲಗೈ ಸಮುದಾಯವನ್ನು ಫಿಕ್ಸ್ ಮಾಡಿ ಒಟ್ಟು 38 ಲಕ್ಷ ಇರೋದನ್ನ 30,08,000 2011ನೇ ಇಸ್ವಿಯಲ್ಲೇ 30,89,000 ಇದ್ದಾರೆ. 14 ವರ್ಷಗಳ ನಂತರ 30,08,000ಕ್ಕೆ ಲಿಮಿಟ್ ಮಾಡಿ 81,000 ಜನಸಂಖ್ಯೆ ಬಲಗೈ ಸಮುದಾಯವನ್ನು ಕಡಿಮೆ ಮಾಡಿ 5% ರಿಸರ್ವೇಷನ್ ಅನ್ನು ಕೊಟ್ಟರು. ಇದು ಬಹಳ ತಪ್ಪು ಮತ್ತು ಅವೈಜ್ಞಾನಿಕವಾದದ್ದು. ಮೀಸಲಾತಿಯನ್ನು ಕೊಡುವಾಗ ನಾಗಮೋಹನ್ ದಾಸ್ ಅವರ ಅವೈಜ್ಞಾನಿಕವಾದ ಅಂಶಗಳೇನು ಅಂದರೆ, ಒಂದು ಜನಸಂಖ್ಯೆಯನ್ನು ತೆಗೆದುಕೊಳ್ಬೇಕಾಗಿತ್ತು. ಒಂದು 60% ಜನಸಂಖ್ಯೆ ತಗೊಂಡು ಆ ಜನಸಂಖ್ಯೆಯ ಪ್ರಮಾಣಕ್ಕೆ ಅನುಗುಣವಾಗಿ ಇಷ್ಟು ಪರ್ಸೆಂಟೇಜ್ ಮೀಸಲಾತಿ, ಮತ್ತು ಭೂಮಿಯನ್ನು ತೆಗೆದುಕೊಂಡು ಯಾವ್ಯಾವ ಜಾತಿಗಳಿಗೆ ಎಷ್ಟೆಷ್ಟು ಭೂಮಿ ಇದೆಯೋ ಆ ಭೂಮಿಯ ಪ್ರಮಾಣಕ್ಕೆ ಅನುಗುಣವಾಗಿ ಇಷ್ಟು ಮೀಸಲಾತಿ, ಉದ್ಯೋಗದ ಪ್ರಮಾಣ ಏನು 34,000 26,000 ಜನ ಏನು ಉದ್ಯೋಗವನ್ನು ಲೆಫ್ಟ್ ಮತ್ತು ರೈಟ್ನಲ್ಲಿ ತಗೊಂಡಿದ್ದಾರೋ ಆ ಪ್ರಮಾಣಕ್ಕೆ ಇಷ್ಟು ಮೀಸಲಾತಿ, ಮತ್ತು ಉದ್ಯಮಿಗಳು ಮತ್ತು ಬೇರೆ ಬೇರೆ ಮಾನದಂಡಗಳನ್ನ ಅನುಸರಿಸಿ ವೈಜ್ಞಾನಿಕವಾಗಿ ವಿಭಜನೆ ಮಾಡಬೇಕಾಗಿತ್ತು. ಇವರು ಯಾವುದನ್ನೂ ಕೂಡ ಮಾಡಲಿಲ್ಲ. ಜನಸಂಖ್ಯೆಯ ಆಧಾರದ ಮೇಲೆ ಮಾಡಲಿಲ್ಲ, ಉದ್ಯೋಗ ಪಡೆದಿರೋ ಆಧಾರದ ಮೇಲೆ ಮಾಡಲಿಲ್ಲ, ಮತ್ತು ವಿದ್ಯಾವಂತರು ಪದವೀಧರರು PhD ಮಾಡಿರೋರ ಆಧಾರದ ಮೇಲೆ ಮಾಡಲಿಲ್ಲ, ಮತ್ತು ಜನಪ್ರತಿನಿಧಿಗಳ ಸಂಖ್ಯೆಯನ್ನು ಆಧಾರವಾಗಿ ಇಟ್ಕೊಂಡು ರಿಸರ್ವೇಷನನ್ನು ಕೊಡಬೇಕು ಅನ್ನುವಂಥ ಅಂಕಿಅಂಶಗಳನ್ನ ಮಾಡಲಿಲ್ಲ, ಮತ್ತು ಉದ್ಯಮಗಳನ್ನ ಕಾರ್ಖಾನೆಗಳನ್ನ ತೆರೆದಿರುವಂತಹ ಆಧಾರದ ಮೇಲೆ ಉದ್ಯೋಗವನ್ನು ಕೊಟ್ಟಿರುವಂತಹ ಜನ ಸಮುದಾಯದ ಆಧಾರಗಳ ಮೇಲೆ ಇವರು ಮೀಸಲಾತಿಯನ್ನು ಹಂಚಿಕೆ ಮಾಡಲಿಲ್ಲ. ಒಟ್ಟಾರೆ ಹೋಲ್ಸೇಲ್ ಆಗಿ ಇವರು ಅವೈಜ್ಞಾನಿಕವಾಗಿ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ರು. ಹಾಗಾಗಿ ನಾಗಮೋಹನ್ ದಾಸ್ ಅವರ ಆಯೋಗದ ವರದಿ ಬಹಳ ಅವೈಜ್ಞಾನಿಕ ಅನ್ನುವಂಥದ್ದು 2 ಕಾರಣ. ಒಂದು, ರಾಜ್ಯ ಸರ್ಕಾರ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರೋರನ್ನ ಒಂದು ಕಡೆ ಸೇರಿಸಿದ್ರೆ ಇವರು ಅದು ಸೇರಿಸಿಲ್ಲ. ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಇರುವಂತಹ ರೈಟ್ ಕಮ್ಯುನಿಟಿಯನ್ನು ಅಲೆಮಾರಿಗಳ ಗುಂಪಿಗೆ 1,38,000,
2,58,000 ಮಾದಿಗ ಸಮುದಾಯಕ್ಕೆ, 4,74,954 ಜನರನ್ನ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಗುಂಪಿಗೆ, 30,08,000 ವಲಯ ಮತ್ತು ಛಲವಾದಿ ಎನ್ನುವಂತಹ ಒಂದು ಗುಂಪನ್ನು ಮಾಡಿ ಅವೈಜ್ಞಾನಿಕವಾಗಿ ಹೋಮೋಜಿನಿಯಸ್ ಕ್ಯಾರೆಕ್ಟರ್ ಅನ್ನುವಂತಹ ನಿಬಂಧನೆಯನ್ನು ಇವರು ಉಲ್ಲಂಘನೆ ಮಾಡಿಬಿಟ್ರು. ಬಹಳ ಮುಖ್ಯವಾಗಿ ವೈಜ್ಞಾನಿಕವಾಗಿ ಜನಸಂಖ್ಯೆ, ಉದ್ಯೋಗ ಮತ್ತು ವಿದ್ಯಾಭ್ಯಾಸ ಮತ್ತು ಭೂಮಿ ಇದರ ಆಧಾರದ ಮೇಲೆ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕಾಯಿತು. ಅದನ್ನು ಹಂಚಿಕೆ ಮಾಡಲಿಲ್ಲ. ಹಾಗಾಗಿ ಈ ವರದಿ ಒಂದು ಅವೈಜ್ಞಾನಿಕ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗ್ತಾ ಇದೆ. ಹಾಗಾಗಿ ಬಲಗೈ ಸಮುದಾಯ ಈ ವರದಿಯನ್ನು ತಿರಸ್ಕರಿಸಬೇಕು ಅನ್ನೋದರಲ್ಲಿ ಬಹಳ ಸತ್ಯಾಂಶವಿದೆ ಅಂತ ನಾವು ಹೇಳ್ಬೋದು.